ಹಾಯ್ ನಮಸ್ಕಾರ. ಬಿಗ್ ಬಾಸ್ ಮನೆಯಲ್ಲಿ ಈಗ ಒಂದು ಟ್ವಿಸ್ಟ್ ಅನ್ನ ಬಿಗ್ ಬಾಸ್ ಕೊಟ್ಟಿದ್ದಾರೆ. ಅದು ಏನು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಪ್ರೊಮೋ ನೋಡಿ ಬರೋಣ. ನಿಮ್ಮ ಕುಟುಂಬದವರ ಸಹಾಯ ಪಡೆಯುವ ಸಮಯ. ಧನುಷ್, ಅಭಿಷೇಕ್ ಅವರಿಗೆ ಬಂದಿರುವ ಪತ್ರವನ್ನು ನೀವು ಅವರಿಗೆ ನೀಡಬಹುದು. ಆದರೆ ನಿಮ್ಮ ಕುಟುಂಬದವರ ಪತ್ರವನ್ನು ಬಾಟಲ್ ಸಮೇತ ಸ್ವಿಮ್ಮಿಂಗ್ ಪೂಲ್ನಲ್ಲಿ ನೀವು ಹಾಕಬೇಕು. ಪತ್ರ ಪಡೆದವರು ಇಮ್ಯುನಿಟಿ ಪಡೆಯುತ್ತಾರೆ. ಪತ್ರ ಕಳೆದುಕೊಂಡವರು ನಾಮಿನೇಟ್ ಆಗಿಯೇ ಉಳಿಯುತ್ತಾರೆ. ಈಗ ಟ್ವಿಸ್ಟ್ ಏನು ಅಂದ್ರೆ, ನಿಮಗೆಲ್ಲ ಗೊತ್ತಿರಬಹುದು, ಕಿಚ್ಚನ ಪಂಚಾಯತಿಯಲ್ಲಿ ಸುದೀಪ್ ಅವರು ನಿರ್ಧಾರ ಮಾಡಿರುತ್ತಾರೆ. ಅಂದ್ರೆ ಮನೆಯಲ್ಲಿ ಕ್ಯಾಪ್ಟನ್ ಇಂದ ಸೇರಿ ಎಲ್ಲರನ್ನು ನಾಮಿನೇಟ್ ಮಾಡಿರುತ್ತಾರೆ. ಹೀಗಾಗಿ ಕ್ಯಾಪ್ಟನ್ ಆಗಿರುವ ಧನುಷ್ ಅವರಿಗೆ ತುಂಬಾ ದೊಡ್ಡ ಹೊಡೆತ. ಯಾಕಂದ್ರೆ ಕ್ಯಾಪ್ಟನ್ ಆದವರಿಗೆ ಆ ವಾರ ಇಮ್ಯುನಿಟಿ ಇರುತ್ತೆ. ಅಂದ್ರೆ ಕ್ಯಾಪ್ಟನ್ ಆಗಿರುತ್ತಾರೋ ಅವರನ್ನು ಯಾರು ನಾಮಿನೇಟ್ ಮಾಡಿರುವುದಿಲ್ಲ. ಆದ್ರೆ ಧನುಷ್ ಅವರಿಗೆ ಆ ಅವಕಾಶ ಕಳ್ಕೊತಾರೆ. ಮತ್ತೆ ಬಿಗ್ ಬಾಸ್ ಮತ್ತೊಂದು ಅವಕಾಶವನ್ನ ಧನುಷ್ ಅವರಿಗೆ ಕೊಡ್ತಾರೆ. ಆದ್ರೆ ಆ ಅವಕಾಶವನ್ನು ಧನುಷ್ ತುಂಬಾ ಒಳ್ಳೆಯವನು, ನನಗೆ ದೊಡ್ಡ ಮನಸ್ಸು ಅಂತ ಹೇಳ್ಬಿಟ್ಟು ಆ ಒಂದು ಅವಕಾಶವನ್ನ ಧನುಷ್ ಅವರು ಅಭಿ ಅವರಿಗೆ ಬಿಟ್ಟು ಕೊಡ್ತಾರೆ. ನಂತರ ಕಣ್ಣೀರನ್ನ ಹಾಕ್ತಾರೆ. ಮತ್ತೆ ಇಲ್ಲಿ ಬಿಗ್ ಬಾಸ್ ಮನೆ ಜನಕ್ಕೆಲ್ಲ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಅದು ಏನು ಅಂದ್ರೆ, ಬಿಗ್ ಬಾಸ್ ಮನೆ ಮಂದಿಗೆಲ್ಲ ಅವರ ಕುಟುಂಬದಿಂದ ಲೆಟರ್ ಬರೆದು ಕಳಿಸಿರುತ್ತಾರೆ. ಆ ಲೆಟರ್ ಅನ್ನ ಯಾರು ಓದ್ತಾರೋ ಅವರು ನಾಮಿನೇಟ್ ಇಂದ ಸೇಫ್ ಆಗ್ತಾರೆ. ಯಾರು ಓದಲ್ವೋ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲಿಕ್ಕೆ ನಾಮಿನೇಟ್ ಆಗೇ ಆಗ್ತಾರೆ ಅಂತ ಬಿಗ್ ಬಾಸ್ ಹೇಳ್ತಾರೆ. ಇಲ್ಲಿ ಬಿಗ್ ಬಾಸ್ ಹೇಳ್ತಾರೆ ಕುಟುಂಬದಿಂದ ಸಹಾಯ ಪಡೆಯುವಂತ ಕ್ಷಣ ಅಂತ. ಇಲ್ಲಿ 2 ಬಾಟಲ್ಗಳಲ್ಲಿ ಧನುಷ್ ಮನೆಯ ಒಂದು ಪತ್ರ, ಇನ್ನೊಂದು ಅಭಿಷೇಕ್ ಅವರ ಮನೆಯಿಂದ ಪತ್ರ ಇರುತ್ತೆ. ಇಲ್ಲಿ ಧನುಷ್ಗೆ ಒಂದು ಅವಕಾಶ ಇರುತ್ತೆ, ಅದನ್ನು ಬಿಗ್ ಬಾಸ್ ಕೊಡ್ತಾರೆ. ಈ 2 ಬಾಟಲ್ಗಳಲ್ಲಿ ಯಾರು ನಿಮ್ಮ ಮನೆಯವರ ಲೆಟರ್ ಓದ್ಕೊಳ್ತೀರೋ ಅವರು ಬಿಗ್ ಬಾಸ್ ಮನೆಯಲ್ಲಿ ಉಳಿತಾರೆ. ಯಾರಿಗೆ ಲೆಟರ್ ಓದುವ ಅವಕಾಶ ಇರುವುದಿಲ್ಲೋ ಅವರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತೀರಿ ಅಂತ ಹೇಳಿದಾಗ ಧನುಷ್ ಅವರು ನಾನು ಅಭಿಷೇಕ್ ಅವರಿಗೆ ಕೊಡ್ತೀನಿ ಅಂತ ಹೇಳ್ಬಿಡ್ತಾರೆ. ಆಮೇಲೆ ಕಣ್ಣೀರು ಹಾಕ್ತಾರೆ. ಹೀಗೆ ಎಲ್ಲರಿಗೂ ಒಂದೊಂದು ಚಾನ್ಸ್ ಸಿಗುತ್ತೆ. ಅವರು ಯಾರ ಎದುರು ಯಾರು ಬರ್ತಾರೆ ಅಂತ ಚಾನ್ಸ್ ಸಿಕ್ಕಾಗ ಅವರು ಲೆಟರ್ ಓದ್ತಾರೋ ಅವರು ಮನೆಯಲ್ಲಿ ಉಳಿತಾರೆ. ಯಾರು ಓದಲ್ವೋ ಅವರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಾರೆ. ಮತ್ತೆ ಅವರ ಮನೆಯಿಂದ ಬಂದ ಲೆಟರ್ ಬಾಟಲ್ ಅನ್ನು ಸ್ವಿಮ್ಮಿಂಗ್ ಪೂಲ್ ಗೆ ಹಾಕ್ಬೇಕಾಗುತ್ತೆ. ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲಿ ವೈಯಕ್ತಿಕ ಆಟ ಆಡಕ್ಕೆ ಬಂದಿರ್ತಾರೆ. ಆದ್ರೆ ಇಲ್ಲಿ ಸ್ವಾರ್ಥಿಗಳಾಗಬೇಕು, ಹಾಗೆ ಮಾನವೀಯತೆಯನ್ನು ಮರಿಬೇಕು ಅಂತ ಇಲ್ಲ. ಇಲ್ಲಿ ಸ್ವಾರ್ಥದಿಂದ ಗೆಲ್ಲಬೇಕಾಗುತ್ತೆ. ಇಲ್ಲಿ ಇರೋದು ಒಂದು ಕಪ್ಪು. ಯಾರನ್ನು ಅಂದ್ರೆ ಅವನು ನನ್ನ ಫ್ರೆಂಡ್ ಅಂತ ಉಳ್ಸೋಕ್ ಹೋದ್ರೆ, ಮಿಸ್ ಆಗಿ ಹೊರಗಡೆ ಹೋದ್ರೆ ಮುಗೀತು. ಬಿಗ್ ಬಾಸ್ ಮನೆಯಲ್ಲಿ ಯಾವ ಅಕ್ಕ ತಂಗಿ ಫ್ರೆಂಡ್ಸ್ ಅಂತ ಹೋದ್ರೆ ಬಿಗ್ ಬಾಸ್ ಮನೆಯಿಂದ ಬೇಗನೆ ಹೊರ ಬರ್ಬೇಕಾಗತ್ತೆ. ಇದನ್ನು ತಿಳ್ಕೊಂಡು ಆಡ್ಬೇಕು. ಹಾಗಾದ್ರೆ ವೀಕ್ಷಕರೇ, ಧನುಷ್ ಅವರ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ.